ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಿಮಗೆ ಸಭೆ ಕರೆದಿದ್ರು, ಅದರ ಜೊತೆಗೆ ಶಾಸಕರು ಇದ್ದರು. ಇವತ್ತು ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಏನು ಹೇಳ್ತಿರಲ್ಲ, ಇವತ್ತು ಏನಾರ ನಿಮಗೆ ಸಭೆ ಫಲಪ್ರದವಾಯಿತು ಅಥವಾ ವಿಫಲ ಆಯಿತು? ಇವತ್ತಿನ ಸಭೆ ಎಲ್ಲ ಶಾಸಕರು ಎಲ್ಲ ರೈತ ಮುಖಂಡರನ್ನ ಕರೆದು ಸಭೆ ಮಾಡ್ಯಾರ. ಅದಕ್ಕೆ ತುಂಬ ಧನ್ಯವಾದಗಳು. 9 ದಿನ ಮುಖಂಡರು ಸಮೇತ ಶಾಸಕರು ಯಾರದೇ ಬರಲಾರದಂಥ ಪರಿಸ್ಥಿತಿಯಲ್ಲಿದ್ದರೂ ಕಾಣಿಸ್ತೈತಿ. ಆದರೆ ಇವತ್ತು ಅವ್ರು ಹೇಳ್ತಕ್ಕಂಥ ಪ್ರಕಾರ ಎಲ್ಲ ತಾಲೂಕಿನಿಂದ ಬಂದಿರ್ತಕ್ಕ 4 ಜನ ಶಾಸಕರು ಇವತ್ತು ಬಂದಿದ್ದರು. ಆ ಶಾಸಕರು ಹೇಳೋ ವಿಚಾರ ನೋಡಿದ್ರೆ ಎಲ್ಲ ತಾಲೂಕಿನ ರೈತರಿಗೆ ಭಾಳ ನೋವಾಗೈತಿ, ತೊಂದರೆ ಆಗೈತಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ಎಂಟ್ರಿ ಮಾಡಿಸ್ರಿ, ಮೊದಲು ಇದು ಚಾಲೂ ಆಗಲಿ, ಆಮೇಲೆ ನಾವು ಕ್ರಮೇಣ CM ಜೊತೆ ಮಾತಾಡಿ ನಾವು ಅದನ್ನು ಪ್ರತಿಕ್ರಿಯೆ ಮುಂದುವರಿಸ್ತೀವಿ ಅಂತ ಹೇಳಕತ್ತಾರ. ಆ ಒಂದು ವಿಚಾರವಾಗಿ ನಮ್ಮದು ಒಂದೇ ಒಂದು ಆಶೆ ಏನಂತಂದ್ರೆ, ತಾಲೂಕಿನ ರೈತರ ಹಿತದೃಷ್ಟಿಗೋಸ್ಕರನೇ ಇವತ್ತು 20 ಕ್ವಿಂಟಲ್ ನಾವು ಅಲ್ಲಿ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥ 80 ಕ್ವಿಂಟಲನ್ನು ಎಲ್ಲ ತಾಲೂಕಿನ ಶಾಸಕರು ತಮ್ಮ ತಮ್ಮ ಸ್ವ ಇಚ್ಛೆಯಿಂದ ಎಲ್ಲ ರೈತರಿಗೆ ಒಳ್ಳೆಯದಾಗೋ ಇಚ್ಛೆ ಅವರಲ್ಲಿದ್ದರೆ ಆ 80 ಕ್ವಿಂಟಲನ್ನು ಅವರೇ ಖರೀದಿ ಮಾಡಿ ತಮ್ಮ ತಮ್ಮ ಗುಡಾವಣದಲ್ಲಿ ಇಟ್ಕೊಂಡ್ರೆ ಅದು ಕೂಡ ತಾಲೂಕಿನ ಎಲ್ಲ ಅನ್ನದಾತರಿಗೆ ಒಂದು ಮಾದರಿಯಾಗಿ ಮತ್ತು ತಾಲೂಕಿನ ರೈತರಿಗೆ ಭಾಳ ಮಾರ್ಗದರ್ಶನ ಆಗಿರ್ತಕ್ಕಂಥ ಇವರ ಹೆಸರನ್ನು ಚಿರವಾಗಿ ನಾವು ರೈತರು ಎಲ್ಲರೂ ನೆನೆಸ್ತಕ್ಕಂಥ ವಿಚಾರವನ್ನು ಮಾಡೋಕ್ಕೆ ಅವಕಾಶ ಇದೆ ಅಂತ ನಮ್ಮ ಅನಿಸಿಕೆ. ಈ ಸ್ಟ್ರೈಕ್ ವಾಪಸ್ ತೆಗಿತೀರೋ ಅಥವಾ ಏನು ಶಾಸಕರ ಮಾತಿಗೆ ಜಿಲ್ಲಾಧಿಕಾರಿಗಳ ಮಾತಿಗೆ ಮನವಿ ಮಾಡ್ಕೊಂಡಾರ ಅನ್ನೋದಕ್ಕೆ ವಾಪಸ್ ತಗೊಳ್ತೀರೋ ಅಥವಾ ಸ್ಟ್ರೈಕ್ ನಡೆಸೋತಿರ್ತೀರೋ? ಏನಿಲ್ಲ, ಯಾಕಂದ್ರೆ ಒಂದು ಸಲ ತೀರ್ಮಾನ ಆಗಿದ್ದನ್ನು ನಾವು ಯಾವತ್ತೂ ಅದನ್ನು ಹಿಂತೆಗೆತಕ್ಕಂಥ ಸಂಘಟನೆ ಅಲ್ಲ. ಭಾಳ ಪರಿಶುದ್ಧವಾಗಿ ಆಮೇಲೆ ಕಾನೂನುಬದ್ಧವಾಗಿ ನಾವು ಮಾಡ್ತಕ್ಕಂಥ ಸಂಘಟನೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರ ನಮಗೇನಾದರೂ ಪ್ರತಿ ರೈತನಿಗೆ 50 ಕ್ವಿಂಟಲ್ವರೆಗೂ ಖರೀದಿ ಮಾಡ್ತಕ್ಕಂಥ ಆದೇಶವನ್ನು ಕೊಟ್ಟರೆ ನಾವು 8ನೇ ತಾರೀಕಿನ ಚಳುವಳಿನ ಹಿಂದಕ್ಕೆ ತಕ್ಕಂತೀವಿ. ಅವ್ರು ಏನಾದರೂ ಆದೇಶ ಕಾಪಿ ನಮ್ಗೆ ಕೊಡಲಾರದಿದ್ರೆ ಆ ಚಳುವಳಿನ ನಾವು ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. 50 ಕ್ವಿಂಟಲ್ಗೆ ಅಷ್ಟೇ ತೃಪ್ತಿನೋ ಹೆಚ್ಚಿಗೆ? ಇನ್ನೂ ಹೆಚ್ಚಿಗೆ